ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮೊದಲನೆಯದಾಗಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗಂಗಾಧರ ಮಹಾಪುರುಷ ಅವರಿಗೆ ಮೊದಲನೇದಾಗಿ ಮಾಲಾರ್ಪಣೆ ಶ್ರೀ ವಿಠ್ಠಲ್ ಮುತ್ಗಿ ಇವರಿಂದ. ಶಂಕರಯ್ಯ ಹಿರೇಮಠಿಯವರಿಗೆ ಜಗದೀಶ್ ಮುತ್ಗಿ ಇವರಿಂದ ಮಾಲಾರ್ಪಣೆ. ಅಮರಯ್ಯ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಶ್ರೀ ಶ್ರೀಶೈಲ ಮುತ್ಗಿ ಇವರಿಂದ ಮಾಲಾರ್ಪಣೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ರಾಮಣ್ಣ ಮಾದರಿ ಅವರಿಗೆ ಶಿಲ್ಪಾ ವಡ್ಡಾರ್ ಇವರಿಂದ ಮಾಲಾರ್ಪಣೆ. ಮಾತು ಕಲಿಯಬೇಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾದೇವಿ ಮಳೆಪ್ಪನವರಿ ಅವರಿಗೆ ಶಿಲ್ಪಾ ರೇಣುಕಾ ವಡ್ಡಾರ್ ಇವರಿಂದ ಮಾಲಾರ್ಪಣೆ. ಮಾತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಕಟ್ಟಿಮಣಿಯವರಿಗೆ ಗಂಗಾಧರ ಕಾಡಾರ್ ಇವರಿಂದ ಮಾಲಾರ್ಪಣೆ. ಗಂಗಾಧರ ಕಾಡಾರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದರಾಗಿರ್ತಕ್ಕಂಥ ಆರ್.ಡಿ. ಬಾಬು ಕಲಾವಿದರಿಗೆ ಶ್ರೀ ಅರುಣ್ ಮುತ್ಗಿ ಅವರಿಂದ ಮಾಲಾರ್ಪಣೆ. ಸದಸ್ಯರಾಗಿರ್ತಕ್ಕಂಥ ಶಿವಣ್ಣ ಹಂಚನಾಳಿ ಅವರಿಗೆ ಉಮೇಶ್ ಶಿರೂರಿ ಅವರಿಂದ ಮಾಲಾರ್ಪಣೆ. ನಾಯಪ್ಪ ಗೌಡರ್ ಇವರಿಗೆ ಸಂಜು ಮುತ್ಗಿ ಅವರಿಂದ ಮಾಲಾರ್ಪಣೆ. ಈಶ್ವರ್ ಹುಂಡೇಕರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರಿಗೆ ಸಂಗನಗೌಡ ಗೌಡರ್ ಇವರಿಂದ ಮಾಲಾರ್ಪಣೆ. ಫಕೀರಪ್ಪ ಗೌಡರ್ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಪ್ರಕಾಶ್ ವಾಲಿಕಾರ್ ಇವರಿಂದ ಮಾಲಾರ್ಪಣೆ. ಶಂಕರಪ್ಪ ಹೊಸಗೌಡ ಇವರಿಗೆ ಮಲ್ಲು ಬಸರಿ ಅವರಿಂದ ಮಾಲಾರ್ಪಣೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶೃಂಗರಪ್ಪಣ್ಣ ದಾಳಿ ಅವರಿಗೆ ಶಿವಲಿಂಗಪ್ಪ ಮುತ್ಗಿ ಅವರಿಂದ ಮಾಲಾರ್ಪಣೆ. ಶಾಂತ
ಮಾರುತೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ರಮೇಶ್ ಹೂಗಾರಿ ಅವರಿಗೆ ಪರಸು ಕರ್ದೇವನವರಿಂದ ಮಾಲಾರ್ಪಣೆ. ಸಂಗೀತ ಸಾಹಿತ್ಯ ಗ್ರಾಮ ಪಂಚಾಯತಿ ಸದಸ್ಯರು ಸಾಳಗುಂದಿ ಅವರಿಗೆ ಮಲ್ಲಪ್ಪ ಒಡೆಯಲ್ ಇವರಿಂದ ಮಾಲಾರ್ಪಣೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರಿಗೆ ಸಂಗನಗೌಡ ಗೌಡರ್ ಇವರಿಂದ ಮಾಲಾರ್ಪಣೆ. ಕೇಳಿಸಲು ಕಣ್ಣು ಕಣ್ಣು ಬಸಪ್ಪ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ಅಶೋಕ್ ಆತ್ರಿಕೆ ಅವರಿಂದ ಮಾಲಾರ್ಪಣೆ. ಗಂಗಪ್ಪ ಮಳೆಪ್ಪನವರು ಕೇಳಿಸಲು ಕಣ್ಣು ಕಣ್ಣು ಹರಿಯಪ್ಪ ಗಂಜಾಳ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ನಿಂಗಪ್ಪ ಕರಿದೇವಣ್ಣವರಿಂದ ಮಾಲಾರ್ಪಣೆ. ಆನಂದ್ ಪೂಜಾರಿ ಅವರಿಗೆ ಬಸವ ಮಳೆಯಪ್ಪನವರು ಇವರಿಂದ ಮಾಲಾರ್ಪಣೆ. ನಾಗರಾಜ್ ಮುತ್ತಿಗೆ ಅವರಿಗೆ ಹನುಮಂತ ಮುತ್ತಿಗೆ ಅವರಿಂದ ಮಾಲಾರ್ಪಣೆ. ಆನಂದ್ ಅವರಿಗೆ ಹನುಮಂತ ಮುತ್ತಿಗೆಯವರಿಂದ ಮಾಲಾರ್ಪಣೆ. ಮಂಜು ಬಳವಲ್ಲ ಬಸ್ರಿಯವರಿಂದ ಮಾಲಾರ್ಪಣೆ. ಇದೇ ರೀತಿ ಹನುಮಂತ ಬಸ್ರಿ ಅವರಿಗೆ ಜಗದೀಶ್ ಮುತ್ತಿಗೆಯವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ, ತಾವೆಲ್ಲರೂ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಂಗಪ್ಪ ಅನ್ವಾರ್, ಪ್ರಕಾಶ್ ಗೌಡ ಗೌಡರ್ ಅವರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ಕೇಳ್ಕೊಳ್ತಾನೆ. ಈಗ ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಈಗ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಶಂಕರಯ್ಯ ಮಹಾಸ್ವಾಮಿಗಳು ಹಾಗೂ ಆರ್ ಡಿ ಬಾಬು ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಉದ್ಘಾಟನೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಿವಣ್ಣ ಹಂಚಿನಾಳ್, ಪಾರ್ವತಿ ಅಧ್ಯಕ್ಷರ ಮಾದಾರ ಹಾಗೂ ಮಹಾದೇವಿ ಮಳೆಯಪ್ಪನವರ, ಹನುಮಂತ ಕಟ್ಟಿಮಣಿಯವರ ಬಲೂನ್ ಅನ್ನು ಉದ್ಘಾಟಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಶಂಕರಪ್ಪ ದಾಳೆ, ಶ್ರೀ ಶಂಕರಪ್ಪ ಹೊಸಗೌಡ್ರ, ಶ್ರೀ ಫಕೀರಪ್ಪ ಗೌಡರಿ ಅವರ ಮಿಂಚಿನ ಸಂಚಾರ ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿರೂಪಾಕ್ಷ ಕಲ್ಯಾಣ್ ಅವರು, ಪ್ರಕಾಶ್ ಗೌಡರ, ಸಂಗಪ್ಪ ಅನ್ನೋಲ್ ಅವರು ವೇದಿಕೆ ಮೇಲೆ ಎಷ್ಟೊತ್ತಿದ್ರು ಬರ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಾಮಣ್ಣ ಮರ್ದೇವಣ್ಣವ್ರ ವೇದಿಕೆ ಮೇಲೆ ಅತಿ ತುರ್ತಾಗಿ ಬರ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಶಂಕರಪ್ಪನ ದಾಳಿಯವರು ಎರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಮಾರುತೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ನಮ್ಮ ಸೋಕ ಗ್ರಾಮದ ಶಿವಶಕ್ತಿ ಸಾಂಸ್ಕೃತಿಕ ಕ್ರೀಡಾ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಘ ಸೋರ್ಕಪ್ಪ ಇವರ ಸಮ್ಮುಖದಲ್ಲಿ ತಾಳಿ ಗಟ್ಟಿರಲಿ ತವರು ತಂಪಿರಲಿ ಅರ್ಥಾರ್ಥ ನಾಡಿನಲ್ಲಿ ನರಂತಕರು ಅಂತೇಳಿ ನಾಟಕವನ್ನು ಪ್ರಾರಂಭಿಸುವ ಮುಂಚಿತವಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಸೋರ್ಕಪ್ಪ ಗ್ರಾಮಗಳನ್ನು ಸಮ್ಮುಖದ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದೆರಡು ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟಂತ ಸೋರ್ಕಪ್ಪ ಗ್ರಾಮಗಳಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಕೂತಂತ ನಮ್ಮ ಮೂರ್ನಾಳು ಶ್ರೀಗಳು, ಶಂಕರಾಜ ಸೋಕಪ್ಪ ಶ್ರೀಗಳು, ಅಂಬ್ರಾಯಿ ಮಠ ಅನ್ನವರು ಸ್ವಾಮಿಗಳಿಗೆ, ನಮ್ಮ ಕಲಾಂಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪಾರ್ವತವ್ವ ಮಾದರವರು, ಶಿವಪ್ಪ ಅಂಚನಾಳ್ ಅವರು, ನಮ್ಮ ಸಾಹಿತ್ಯ ಸೈನಿಕರಂತ ಅಡಿ ಬಾಬು ಅವರು, ಹನುಮಂತ ಕಟ್ಟಿಮಣಿಯವರು, ಮಾಜಿ ಅಧ್ಯಕ್ಷರಂತ ಮಾದೇವಕ್ಕ ಅವರು, ನಮ್ಮ ಹಿಂದಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಯಪ್ಪಣ್ಣ ಗೌಡ್ರು, ಈಶ್ವರ್ ಹುಡ್ಡಕರಣ್ಣವರು, ಫಕೀರಪ್ಪ ಗೌಡ್ರು, ಶಂಕರಪ್ಪ ಹೊಸಗೌಡ್ರು, ನಮ್ಮ
ಮಾರುತೇಶ್ವರ ಅರ್ಚಕರಾದಂಥ ರಮೇಶ್ ಹುಗಾರ್ ಅವರು, ನಮ್ಮ ಮಲ್ಲಮ್ಮನ ಮಗನ ಸಿಸಲ್ ಗುರುನವ ಮುರಾಳವರು, ಮಲ್ಲಿಕಾರ್ಜುನ ದೊಡ್ಡಗೌಡರು, ಸಮೂಹ ಹಿಂದಿನ ಸೋರ್ಕಪ್ಪರ ನಾಗರಿಕರ ಹಿರಿಯರು ಒಂದುಗಳನ್ನು ನಡೆಸುತ್ತಾ ಈ ಕ್ಷಣದಲ್ಲಿ ಏನು ಮಾಡಬೇಕಂತ ಎಲ್ಲರೂ ಖುಷಿ ಪಟ್ಟು ನಮ್ಮ ಸೋರ್ಕಪ್ಪ ಗ್ರಾಮದ ಗುರು ಹಿರಿಯರು ಸಮ್ಮುಖದಲ್ಲಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಜಾತ್ರೆಯ ಅಮೃತ ಉತ್ಸವದಿಂದ ಒಂದು ನಾಟಕವನ್ನು ಉಲ್ಲಂಘಿಸುವಂತ ಎಲ್ಲ ಇದು ಯುವಕರು ಒಂದು ಉತ್ಸವದಿಂದ ಸೋರ್ಕಪ್ಪ ಗ್ರಾಮವನ್ನು ಎತ್ತಿ ತೋರಿಸುವಂತ ಕೆಲಸವನ್ನು ನಮ್ಮ ಯುವಕರು ಮಾಡ್ಯಾರ ಅನ್ನುವಂತ ಮಾತನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೂನಿಯರ್ ಉಪೇಂದ್ರ ಅಂತ ಖ್ಯಾತಿಯಾಗಿರ್ತಕ್ಕಂಥ RD ಬಾಬು ಇವರಿಗೆ ಜೂನಿಯರ್ ವಿಷ್ಣುವರ್ಧನ್ ಆಗಿರ್ತಕ್ಕಂಥ ಹೇಮಂತ್ ಬಡಿಯರ್ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು ಹೇಮಂತ್ ಅವರಿಗೆ. ಶ್ರೀ ಮಾಯಪ್ಪಣ್ಣ ಗೌಡರ್ ಇವರು ಕೂಡ 4 ಮಾತುಗಳನ್ನು ಹೇಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಶ್ರೀ ಮಾರುತೇಶ್ವರ ಹೋಬಳಿ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಇಲ್ಲಿ ಗ್ರಾಮ ಪಂಚಾಯತಿ ಹಾಲಿ ಚೇರ್ಮನ್ ಅಂತ ಅಧ್ಯಕ್ಷರಾದಂಥ ಎಲ್ಲ ಗ್ರಾಮ ಪಂಚಾಯತಿ ಮಹಿಳೆಯರಿರ್ಬೋದು, ಗಣಮಕ್ಕಳಿರ್ಬೋದು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಸೋರಕಪ್ಪದ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರು ನಮಸ್ಕಾರ ಹೇಳುತ್ತಾ, ಎಲ್ಲ ಯುವಕರು ಪಾತ್ರರಂತ ಎಲ್ಲ ಯುವಕರು ಅವರು ಕೂಡ ಕಾರ್ತಿಕ ಪ್ರತಿ ವರ್ಷ ಹೆಚ್ಚಿಗೆ ಮಾಡುತ್ತ ಈ ಸಾಲಹಳ್ಳಿ ಒಳಗ ಕಾರ್ತಿಕದ ಒಂದು ವಿಶೇಷವಾಗಿ ನಾಟಕ ಹಮ್ಮಿಕೊಂಡು ಬಂದಂತ ಯಾವ್ದು ಇಲ್ಲಿ ಹಳ್ಳಿ ಒಳಗಿದ್ರ ಅದು ಸೋರಕಪ್ಪ ಅಂತ ನಾನು ಹೇಳುತ್ತಾ, ಇವತ್ತಿನ ದಿನ ವಿಶೇಷವಾಗಿ ಎಲ್ಲ ನಮ್ಮ ಪಾತ್ರದವರು ಎಲ್ಲ ಸೋರಕಪ್ಪದ ಗ್ರಾಮದವರು RD ಬಾಬುಣ್ಣ ವಿಶೇಷವಾಗಿ ಕರೆಸಿಕೊಂಡು ಬಂದಂತ ಇದು ನನಗೆ ಬಹಳ ಹೆಮ್ಮೆ ಆಗೈತೆ. ಅದು ಯಾಕಂದ್ರೆ ಈ ಚಲನಚಿತ್ರ ಕೂಡ ಬಹಳ ಅಭಿಮಾನದಿಂದ ಅವ್ರು ಸೋರಕಪ್ಪ ಗ್ರಾಮಕ್ಕೆ ಬಂದಾರ ಅಂದ್ರೆ ನನಗೆ ಇದೊಂದು ಬಹಳ ಖುಷಿ ಅನಿಸೈತಿ. ನೀವು ಅವ್ನು ತರಿಸಿದ್ ಬಹಳ ಒಳ್ಳೇದಾದಂತ ನಾ ಹೇಳುತ್ತಾ, ಇವತ್ತಿನ ದಿನ ನಾನು ಭಾಳ ಇಲ್ಲಿ ಮಾತಾಡ್ಬೇಕು ಅಂತಂದ್ರೆ ನಿಮಗೆ ನೋಡೋರಿಗೆ ಬಹಳ ವಿಶೇಷವಾಗಿ ಟೈಮ್ ಇರ್ತದೆ. ಆ ಕಾರಣ ನಾನು ಬಹಳ ಮಾತಾಡಕ್ಕೆ ಹೋಗೋದಿಲ್ಲ. ನನಗೆ ಮಾತಾಡ್ಕೊಂತ ಯಾರು ಮಾತಾಡ್ಕೊಂತ ಎಲ್ಲ ಸಮಸ್ಯೆ ಗುರು ಹಿರಿಯರಿಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅವ್ರಿಗೆ ನಮಸ್ಕಾರ ಹೇಳುತ್ತಾ, ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. RD ಬಾಬು ಅಂತಂದ್ರೆ ದೇವರನ್ನ ನಾವು ಎಲ್ಲ ಕಡೆ ಕಂಡಿದ್ದೀವಿ, ಅದನ್ನ ನೋಡಿದ್ದೀವಿ. ಆಶೀರ್ವಾದ ಮಾಡೋರು ದೊಡ್ಡವರಲ್ಲ, ಆಸೆ ಆಕಾಂಕ್ಷೆ ಹಚ್ಚೋರು ನಮ್ಮದು ಯಾರು ಇರಲ್ಲ. ಸುಮಾರು ನಾನು ಅವರ ಗರಡಿ ಒಳಗೆ ಬಂದವನು.
RD ಅಂದ್ರೆ ಏನು? ಈ ಇನ್ಸಲ್ ಅರ್ಥ ರಿಜಿಸ್ಟರ್ ಆಫ್ ಡಿಜಿಟಲ್ ಕಲಾವಿದನಿಗೆ ಭಕ್ತಿಯ ಮೂಲದ ರೊಕ್ಕ ಅವನ ಕಡೆ ಐತಿ ಅಂತ. ಅದನ್ನ ರವಿ ಬೆಳಿಗ್ಗೆ ಸ್ಟಾಲ್ನಾಗ ಹೇಳಿ ಕಿಸಿನ ಒಂದು ಮುಗಿಸ್ಬಿಡ್ತೀನಿ. ಸ್ನೇಹಿತರೆ, RD ಬಾಬು ಅಂದ್ರೆ ಯಾರಂತ ನಿಮ್ಗೆ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದೆ ಸಂಬಂಧವನ್ನ ಕಳ್ಕೊಂಡು ತನ್ನದೇ ಸಂಸ್ಥಾನವನ್ನ ಕಟ್ಟಿಕೊಂಡು ಈ ಜಗತ್ತಿಗೆ ತಾನು ಯಾರು ಅಂತ ತೋರಿಸಿಕೊಟ್ಟ ಒಬ್ಬ ಮಹಾ ಕಲಾವಿದ. ಅದೇ ಗರಡಿ ಒಳಗೆ ನನಗೆ ಜೂನಿಯರ್ ವಿಷ್ಣುವಂತನ ಪಟ್ಟ ಕಟ್ಟಿ ರವಿ ಬೆಳಗೇರಿ ಮಿಮಿಕ್ರಿ ಮಾಡಕ ಅವಕಾಶ ಮಾಡಿಕೊಟ್ಟಂತ ಒಬ್ಬ ಹಿರಿಯ ಕಲಾವಿದನ ಜೊತೆಗೆ ಅವನ ಹಕ್ಕು ಮಾಡುವಂತ ಅವಕಾಶ ಮಾಡಿಕೊಟ್ಟ ಅವಕಾಶ ಇವತ್ತು ನಮಗಿರುತ್ತೆ. ನಮಗೆ ಸಾವ ಯಾವಾಗ ಬರುತ್ತೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ, ನೀವೆಲ್ಲ ಕೂಡಿ ಕೊಟ್ಟಂತ ಹಣವನ್ನ ಬಡವರಿಗೆ, ಅಂಧ ಅನಾಥ ಮಕ್ಕಳಿಗೆ, ನಮ್ಮನೆ 2 ದನ ಇದ್ರೆ ಅದಕ್ಕೆ ಮೇವ ಜಗತ್ತಿಗೆ ಇವತ್ತ. ಅದಕ್ಕಾಗಿ RD ಬಾಬು ಅವರು ಒಂದು ಗೋ ಸಂರಕ್ಷಣೆ ಒಂದು ಕೇಂದ್ರ ತರಿಸ್ಯಾರ. ದಯವಿಟ್ಟು ನಿಮ್ಮ ಮನೆಯಾಗ ದನ ಕರ ಕಳ್ಸಕ ಆಗ್ಲಿಕ್ಕೆ ಅಂತಂದ್ರೆ ದಯವಿಟ್ಟು RD ಬಾಬು ಅವರನ್ನ ಇನ್ಸ್ಟಾಲ್ ಮಾಡಿಸ್ರಿ, ಅಲ್ಲಿ ಕಳಿಸ್ರಿ. ಜೈ ಮಾತೃಭೂಮಿ, ಜೈ ಸೋತಪ್ಪ. ಕ್ಷಮಿಸಬೇಕು. ಈಗಾಗಲೇ ಈಗ RD ಬಾಬು ಅವರ ಮಾತುಗಳನ್ನು ಕೇಳಬೇಕಂತ ತಾವೆಲ್ಲ ಕಾತಿರ್ತಿದ್ರಿ. ಆದ್ರೆ ಅವ್ರೀಗ ಒಂದು 5 ನಿಮಿಷ ಈಗ ಅವರು ಇಕ್ಕಟ್ಟು ಅವಕಾಶ ಕೊಟ್ಟರು. ಇನ್ನೂ ಮಾತಾಡೋರಿದ್ದಾರೆ, ಅವರು ನಾವು ಬೇಕಾದಷ್ಟು ಅವ್ರು ಕೇಳೋಣ. ಅವರಲ್ಲಿ ಮಾತುಗಳನ್ನು ಕೇಳಲು ನಮಗೂ ಕೂಡ ಆಸಕ್ತಿ ಇದೆ. ಅದಕ್ಕಿಂತ ಮೊದಲೇ ಶ್ರೀ ರಮೇಶ್ ಹುಗಾರಿ ಅವರು 2 ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ. ಶ್ರೀ ಮಾರುತೇಶ್ವರನ ಮನದಲ್ಲಿ ನಡೆಯುತ್ತಾ ಪ್ರತಿ ಸಲದಂತೆಯೂ ಈ ಸಲ ಕೂಡ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಸುಮಾರು 1 ವಾರಗಳ ಕಡೆಯಿಂದ ಎಲ್ಲರೂ ರಾತ್ರಿ ಹಗಲೆನ್ನದೇ ಆಚರಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಯಶಸ್ವಿಗೂ ಕೂಡ ನಮ್ಮ ಸೋರ್ಕಪ್ಪದ ಗ್ರಾಮದ ಯುವಕರದ ಬಹಳ ಕೆಲಸ ಐತೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಊರಾಗ ನಾಟಕ ನೋಡಕತ್ತಿರ ಭಾಳ ವಿಚಿತ್ರ ಅನ್ಸತ್ ನಮಗೆ. ನಮ್ಮ ಊರಾಗ ಮಂದಿ ಪಾಲ್ ಯಾರು ಬರಂಗಿಲ್ಲ. ಈಗ ನೋಡಿದ್ರೆ ಒಂಥರ ಈಗ ಯಾವ ಊರಾಗೂ ಇಷ್ಟು ಮಂದಿ ನೋಡಿಲ್ಲ. ಮತ್ತು ನಾವು ಯುವಕರು ಹನುಮನಿ ಬಂದಿರ್ತೀರಿ. ಇದೇ ಥರ ಮುಂದೆ ಬರೋದು ಮಾಡಿದಾಗ ಈ ಕಾರ್ಯಕ್ರಮವನ್ನು ಇನ್ನೂ ಬರಬರ್ತ ಯಶಸ್ವಿ ಮಾಡಬೇಕು. ಅದರಂತೆ ನಮ್ಮ ಸೋರ್ಕಪ್ಪದ ಗ್ರಾಮದ ತಂಗಿಯರನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಪ್ರತಿ ಸಲ ಅವ್ರು ಒಂದೊಂದು ವರ್ಷ ಗಂಡ ಮನೆಗೆ ಹೋಗಿರ್ತಾರ ಅವ್ರು. ಇವತ್ತು ಅವ್ರು ಬಂದು ನೋಡಿದ ನಮಗ ಬಹಳ ಸಂತೋಷ ಆಯ್ತು. ಆ ತಾಯಂದಿರಿಗೆ ಗಂಡನ ಮನೆಯಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಮಾರುತೇಶ್ವರ ಆಯುಷ್ಯ, ಆರೋಗ್ಯ, ಧನ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಮಾರುತೇಶ್ವರ ನಾವು ವೈಯಕ್ತಿಕವಾಗಿ ಬೇಡ್ಕೊತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮ ಟೈಮ್ ಭಾಳ ಆಗೈತಿ. ಮುಂದೆ ನಾ ಮಾತಾಡೋರು ಭಾಳ ಅದಾರ. ಅದಕ್ಕೆ ಈ ನಾಟಕದ ಕರೆಸಿ ನನ್ನೊಂದೆರಡು ಮಾತ್ರ ಕೇಳಿಕೊಟ್ಟದಕ್ಕೆ ಸೋಲ್ಕಪ್ಪದ ಗ್ರಾಮದ ಗುರಿಯರಿಗೂ ಹಾಗೂ ಯುವಕ ಮಿತ್ರರಿಗೆ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ರಮೇಶ್ ಹುಗಾರಿ ಅವರಿಗೆ ಅಭಿನಂದನೆಗಳು. ಯುವ ಮಿತ್ರರಾಗಿರ್ತಕ್ಕಂಥ ಶ್ರೀ ಶ್ರೀಶೈಲ ಮೂರಾಳ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ 4 ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಕೇಳ. ಹಲೋ. ಈ ಸಂಜೆ ವೇಳೆಯಲ್ಲಿ ಎಲ್ಲರಿಗೆ ನನ್ನ ನಮಸ್ಕಾರ ಸಲ್ಲಿಸುತ್ತಾ, ಶ್ರೀ ಮಾರುತೇಶ್ವರ ಕಾರ್ತಿಕ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಭವ್ಯ ನಾಟಕದ ನೋಡಲು ಬಂದ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಮತ್ತು ನನ್ನ ಯುವ ಮಿತ್ರರಿಗೆ ಎಲ್ಲರಿಗೆ ನಾನು ವಂದಿಸುತ್ತಾ, ಇದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಮ್ಮ ಪಕ್ಕದ ಸದಸ್ಯರಿಗೂ ಎಲ್ಲರಿಗೂ ನನಗೆ ವಂದಿಸುತ್ತಾ, ಮತ್ತು ನಮ್ಮ ಈ ಎಲ್ಲರಿಗಿನ RD ಬಾಬುಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸ್ವಾಗತ ಮಾಡಿದಂತ ನಾನು ಎಲ್ಲ ಇದ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ನಮ್ಮ ಪೂಜ್ಯರಿಗೂ ಅತ್ಯುತ್ತಮ ನಮ್ಮ ವಂದಿಸುತ್ತಾ, ನಂದ ಒಂದೇ ಮಾಡ್ಬೇಕು ಅನ್ನೋದು ಭಾಷಣ ರೂಢ ಇಲ್ಲ ನನಗೆ. ಈ ಸೋರ್ಕಪ್ಪ ಗ್ರಾಮದಾಗ ಯುವಕರು ಹೆಂಗದಾರ ಅಂತಂದ್ರ ಕ್ರೀಡೆ ಒಳಗೂ ಮೇಲುಗೈ
ನಾನು ಸಾಳಗೊಂದಿ ಯುವಕ. ಸಾಳಗೊಂದಿಯ ಪ್ರಪ್ರಥಮ ಬಾರಿಗೆ ಕ್ರಿಕೆಟ್ ಪ್ರಥಮ ಬಹುಮಾನ ಗೆದ್ದಿದ್ದು ಅಂದ್ರೆ ಸೋರ್ಕಪ್ಪ ಗ್ರಾಮ, ಸಾಳಗೊಂದಿ ಗ್ರಾಮದಾಗ. ಸೆಕೆಂಡ್ ಕ್ರೀಡೆ ಒಳಗು ಫಸ್ಟ್. ಮತ್ತು ಈ ಎಲ್ಲ ಏನ ಹೋಮ್ ಗಾರ್ಡ್ಸ್ ಏನು ಯುವ ಮಿತ್ರ ಅದಾರಲ್ಲ, ಇವ್ರಿಗೆ ನನ್ನ ತುಂಬಾ ರಾತ್ರಿ ಹಗಲು ಅಲ್ಲಿ ಡ್ಯೂಟಿ ಮಾಡ್ತಾರ, ಅವ್ರಿಗೆ ನನ್ಗೂ ಒಂದನೇ ಸುತ್ತ. ಮತ್ತ ಇನ್ನೊಂದು ಏನಪ್ಪಾ ಅಂದ್ರ ಆ ಹೋಮ್ ಗಾರ್ಡ್ಸಿಗೆ ಪರ್ಮನೆಂಟ್ ಆಗುವಂಗ ಪರ್ಮನೆಂಟ್ ನೌಕರಿ ಆಗುವಂಗ ನಮ್ಮ ಯಾರು ಇಲ್ಲಿ ಗೆಸ್ಟ್ ನಮ್ಮ ಊರಿನ ಹಿರಿಯರು, ನಮ್ಮ ಸೋರ್ಕಪ್ಪ ಹಿರಿಯರು ಯಾರು MLA ಬಂದಾಗ ಇದನ್ನ ಕಿವಿ ಮಾತು ಹೇಳ್ಬೇಕಂತ ಹೇಳಿ ನಮ್ಮ ಗ್ರಾಮಸ್ಥರಿಗೆ ಮತ್ತ ಗುರು ಹಿರಿಯರಿಗೆ ಕೈ ಮುಗಿದು ಕೇಳ್ಕೊತೀನಿ. ಆಗ ಮತ್ತ ನಮ್ಮ ಗ್ರಾಮ ಪಂಚಾಯತಿ ಸೋರ್ಕೊಪ್ಪದ ಸದಸ್ಯರು ಅಧ್ಯಕ್ಷರು ಇವರು ಜಿದ್ದಾಜಿದ್ದಿಯಾಗಿ ನಿಮ್ಮ ಗ್ರಾಮಕ್ಕೆ ಕೆಲಸ ಮಾಡಾಕತ್ತಿದ್ದಾರೆ. ನಾ ಹೆಚ್ಚು ನೀ ಹೆಚ್ಚು ಅಂತ ಹೇಳಿ ಕೆಲಸ ಮಾಡಾಕತ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಗ್ರಾಮಸ್ಥರಲ್ಲಿ ಕೈ ಮುಗಿದು ಕೇಳ್ಕೊತೇನೆ. ಇದು ನನ್ನ ಕೆಲಸ, ಇದು ನಿನ್ನ ಕೆಲಸ ಅಂತೇಳಿ ಜಿದ್ದಾಜಿದ್ದಿಯಾಗಿ ನಮ್ಮ ಕಲಾಪುರ ಪಂಚಾಯತಿ ವತಿಯಿಂದ ಸೋರ್ಕಪ್ಪ ಗ್ರಾಮಕ್ಕೆ ಎಷ್ಟು ಕೆಲಸ ಆಗ್ಯಾವ ಅಂದ್ರೆ ಹೇಳಕ್ ಅಷ್ಟು ಕೆಲಸ ಆಗ್ತಾವು. ಅವ್ರಿಗೆ ನೀವು ಇದೇ ತರನಾಗಿ ಸಪೋರ್ಟ್ ಮಾಡಿ ಕೆಲಸ ತಗೋರಿ ಅಂತ ಹೇಳಿ ನಮ್ ಕೈ ಮುಗಿದು ಈ ಮಾರ್ಗದರ್ಶಿ ನಮಸ್ಕರಿಸುತ್ತಾ ನನ್ನ ಈ ಚಿಕ್ಕ ಭಾಷಣ ಕೈ ಮುಗಿದು ಶ್ರೀಶೈಲ ಮೂರ್ನಾಳೆ ಅವರಿಗೆ ಧನ್ಯವಾದಗಳು. ಇನ್ನು ತಮ್ಮೆಲ್ಲರ ಅಪೇಕ್ಷೆಯಂತೆ ಕಲಾ ಸಾಮ್ರಾಟರಾಗಿರ್ತಕ್ಕಂಥ ಜೂನತ್ತ ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಮಾರುತೇಶ್ವರ ಕೃಪಾ ಕಟಾಕ್ಷದಿಂದ, ಮಾರುತೇಶ್ವರ ಆಶೀರ್ವಾದದಿಂದ ಈ ಸೋರ್ಕಪ್ಪಕ್ಕೆ ನನಗೆ ದ್ವಿತೀಯ ಬಾರಿಗೆ ಬರ್ಮಾಡ್ಕೊಂಡು, ನಾನು ಹೋದ ಬಾರಿ ಬಂದಾಗ ಬಹಳ ತಡವಾಗಿ ಬಂದಿದೆ. ಅದಕ್ಕೆ ಇವತ್ತು ಅರ್ಧ ಗಂಟೆ ಮುಂಚೆ ಬಂದು, ಯಾಕಂದ್ರೆ ಇಲ್ಲಿರುವಂತ ಪ್ರೀತಿ ನಿಜವಾಗ್ಲು, ಯಾಕಂದ್ರೆ ನನಗೆ ಇಲ್ಲಿ ಗೆಸ್ಟ್ ಹಾಕ್ಬೇಕಾದ್ರೂ ಕೂಡ ಅವರು ಡೇಟ್ ಹೇಳಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಮಲ್ಲಿಕಾರ್ಜುನರು ಮತ್ತು ನಮ್ಮ ಹಿರಿಯರು ಬಂದು ಈ ಸೋರ್ಕಪ್ಪಕ್ಕೆ ಬರ್ಬೇಕು ಅಂದಾಗ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮನ ಬಿಟ್ಟು ಇವತ್ತಿಗೆ ಊರಿಗೆ ಬರ್ಬೇಕು ಅಂದ್ರೆ ನಿಜವಾಗ್ಲೂ ಹಾಲು ತುಪ್ಪ ಸಕ್ಕರೆ ಕೊಡದಷ್ಟು ನಂಗೆ ಖುಷಿ. ಯಾಕಂದ್ರೆ ಇಲ್ಲಿರುವಂತ ವೇದಿಕೆಗಿರುವಂತ ಪರಮ ಪೂಜ್ಯರು ಮತ್ತು ಎಲ್ಲ ಗಣ್ಯಮಾನ್ಯರು, ಹಿರಿಯರು, ಅಭಿಮಾನಿ ದೇವರುಗಳು, ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಂಗೀತ ಬಳಗದ ಎಲ್ಲ ನಮ್ಮ ಗುರುಗಳು. ಮತ್ತು ಯಾಕಂದ್ರೆ ನಮಗೆ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ, ಆದ್ರೆ ನಿಜವಾದ ಕಲಾವಿದರಿಗೆ ಪ್ರೋತ್ಸಾಹ ಅಂತಂದ್ರೆ ಇವತ್ತು ನಮ್ಗೆ ಏನು ಇವತ್ತೆಲ್ಲ ಕಲಾವಿದರು ಮಾಡ್ತಾ ಇದ್ರೆ ಅವ್ರಿಗೆ ನೀವೆಲ್ಲ ಕೂತ್ಕೊಂಡು ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಅವರು ಇವತ್ತಿನ ಈ ವೇದಿಕೆ ಮೇಲೆ ಮಾಡಿದ್ರೆ ನಾಳೆ ಯಾವುದೋ ಒಂದು ದೊಡ್ಡ ಬೆಳ್ಳಿ ಪರದೆ ಮೇಲೆ ಅವರು ಚಲನಚಿತ್ರಕ್ಕೂ ಹೋಗ್ಬೋದು. ಯಾಕಂದ್ರೆ ಬಹಳ ಡಿಜಿಟಲ್ ಮೀಡಿಯಾ ಫಾಸ್ಟ್ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಆಶೀರ್ವಾದ ನನ್ನ ಜೊತೆಗೆ ನಾನಿರುವಂತ ಎಲ್ಲ ಕಲಾವಿದರಿಗೂ ಹಾಗೂ ಇಲ್ಲಿರುವಂತ ಎಲ್ರಿಗೂ ನೀವು ನೀಡಬೇಕು ಅಂತ ಹೇಳುತ್ತಾ, ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ, ನನಗೆ ಭಾಷಣ ಮಾಡಕ್ ಬರಲ್ಲ, ಆದ್ರೆ ಒಂದು ಡೈಲಾಗ್ ಹೇಳ್ತೀನಿ, ಓಕೆನಾ? ಡೈಲಾಗ್ ಆಗ್ಬೇಕಾ ಹಾಡು ಹೇಳ್ಬೇಕಾ? ಡೈಲಾಗ್ ಆಗ್ಬೇಕು. ಓಕೆ ಓಕೆ. ಇವರೆಲ್ಲರ ಅಪೇಕ್ಷೆ ಮೇರೆಗೆ, ಇವರೆಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಒಂದು ಗೋಶಾಲೆ ಇದೆ, ರುದ್ರಾಶ್ರಮ ಇದೆ, ಹಾಗೆ ಅದ್ರ ಜೊತೆಗೆ ಕಲಾ ಸೇವೆ ಜೊತೆಗೆ ಈ ಒಂದು ಡೈಲಾಗ್ ನಿಮಗೆ ಕೊಡ್ತೀನಿ. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ನಮ್ಮ ಗುರು ಉಪೇಂದ್ರ ಅವರ ಡೈಲಾಗ್, ರಕ್ತ ಕಣ್ಣೀರು ಚಿತ್ರದ ಒಂದು ಡೈಲಾಗ್ ಅನ್ನು ಕೊಡ್ತೀನಿ. ಇಷ್ಟ ಆದ್ರೆ ಚಪ್ಪಾಳೆ, ಕಷ್ಟ ಆದ್ರೆ ದಯವಿಟ್ಟು ಚಪ್ಪಾಳೆ ತಟ್ಬಿಡಿ, ಆಶೀರ್ವಾದ ಮಾಡಿ ಬೆಳೀಲಿ ಅಂತ ಹೇಳುತ್ತಾ, ಅದ್ರ ಜೊತೆಗೆ ಇದು ಹೇಳಿದ ಮೇಲೆ ಯಾರು ಚಪ್ಪಾಳೆ ತಟ್ಟಲ್ಲ ಅವ್ರಿಗೆ BP, ಶುಗರ್, ಚಿಕನ್ ಗುಣ್ಯ ಆ ಮಾರ್ಗದರ್ಶನ ಫ್ರೀಯಾಗಿ ಕೊಟ್ಬಿಡ್ತಾನೆ. ಚಪ್ಪಾಳೆ ತಟ್ಟಿದ್ರೆ ನಮ್ಮ ಎಲ್ಲ ಕಲಾವಿದರಿಗೆ, ನಮ್ಮ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ ಅಂತ ಹೇಳುತ್ತಾ ಒಂದು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಡೈಲಾಗ್ ಅನ್ನ ನಿಮಗೆ ಅಭಿನಯದ ಮುಖಾಂತರ ತರ್ತಾ ಇದ್ದೀನಿ. ಇಷ್ಟ ಆದ್ರೆ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ತಪ್ಪು ನಮ್ಮೆಲ್ಲ ಕುಡಿಸಿ ಹಾಗೆ ದುಡ್ಡು ಕೇಳ್ತೀಯ. ಮಹಾತ್ಮ ಗಾಂಧಿ ಬದುಕಿದ್ರೆ ಈಗ ಫೈಲ್ ಮಾಡ್ತಾರೆ. ನಮ್ಮನೆ ನನ್ಗೆ ಯಾರು ವೇದ ಮಾಡ್ತಾರೆ, ಮಮ್ಮಿ ಡ್ಯಾಡಿ ನಿಮ್ಗೆ
ಒಂಚೂರು ಪ್ರೀತಿ ಇಲ್ಲ, ಒಂಚೂರು ಕರೆಯಲ್ಲ. ಕೈಬಿಟ್ಟು ಇವಾಗ 12 ಗಂಟೆ ಮಗ ಟೆನ್ಷನ್ ನಿಮ್ಗೆ ಲೈಟ್ ಅಪ್ ಮಾಡ್ಕೊಂಡು ದಳ ತಿಂದು ಬೆಪ್ಪಳಿದ್ದೀರ. ಅವನು ನಿಮ್ ಮಗನೇ, ನಾನು ನಿಮ್ ಮಗನೇ. ಕರ್ಕೊಂಡು ನೋಡ್ಕೋ. ಥ್ಯಾಂಕ್ ಯು ಮುಂದಿನ ಕಲಾವಿದರಿಗೆ ಅವಕಾಶ ಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಧನ್ಯವಾದಗಳು ಆಡಿ ಬಾಬು ಅವರಿಗೆ. ಕೊನೆಯದಾಗಿ ಈ ದಿವ್ಯ ಸಾನ್ನಿಧ್ಯ ಒಂದು ಉಪೇಂದ್ರ ಸರ್ ಅವರ ಒಂದೇ ಒಂದು, ಯಾಕಂದ್ರೆ ಎಲ್ಲ ಕಲಾವಿದರಿಗೆ ಮಾಡಿ ಒಂದು ಸ್ಟಾಂಜ ಕಣ್ಣು ಹೊರಿನಾಲೆ ಧನ್ಯವಾದಗಳು ಆರ್ ಡಿ ಬಾಬು ಅವರಿಗೆ. ಕೊನೆಯದಾಗಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಂಕರಯ್ಯ ಸ್ವಾಮಿಗಳಿಂದ ಈ ಕಾರ್ಯಕ್ರಮದ ಕುರಿತು 4 ಹಿತವಚನಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೋರಗಪ್ಪ ಗ್ರಾಮದ ಶ್ರೀ ಮಾರುತೇಶ್ವರರು ನಮ್ಮ ಊರಿನ ಜನರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಸದಾ ಮಾರುತೇಶ್ವರಲ್ಲಿ ಕೇಳಿಕೊಳ್ಳುತ್ತಾ ಈ ನಾಟಕಕ್ಕೆ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು ನಮ್ಮ ಊರಿನ ಶಿಕ್ಷಕರಾದಂತ ಮಲ್ಲಪ್ಪ ಮಾಸ್ತರ್ ಅವ್ರಿಗೆ ಸಕ್ಕರೆ ಏರಿಯಾ ಮಟ್ಟದ ಮಲ್ಲಪ್ಪನೇ. ಕಾರ್ಯಕ್ರಮದ ಕೊನೆಯ ಘಟ್ಟ. ಇದುವರೆಗೆ ಈ ಮುಂಜಾನೆ ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ನಾಟಕಕ್ಕೆ ಎಣಿಯಾಗೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾರೆ.